ಬೆಂಗಳೂರಿನಲ್ಲಿ 4 ಕೋಟಿ ರೂಪಾಯಿ ಹೊಸ ನೋಟನ್ನ ವಶಪಡಿಸಿಕೊಂಡಿದ್ದಾರೆ. ಇಬ್ಬರು ವ್ಯಕ್ತಿಗಳ ಬಳಿಯಿಂದ 4 ಕೋಟಿ ಹೊಸ ನೋಟನ್ನ ವಶಪಡಿಸಿಕೊಂಡಿದ್ದಾರೆ. ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು 4 ಕೋಟಿ ರೂಪಾಯಿ ಹೊಸ ನೋಟುಗಳು ಪತ್ತೆಯಾಗಿದೆ. ಹಾಗಾದ್ರೆ 4 ಕೋಟಿ ಅಲ್ಲ ಸ್ವಾಮಿ, 2,000 ರೂಪಾಯಿ ATM ಅಲ್ಲಿ ತಗೊಳ್ಳೋಣ ಅಂತಂದ್ರೂ ಕೂಡ ಜನಗಳಿಗೆ ಸಿಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಇವರಿಗೆ 4 ಕೋಟಿ ಹೊಸ ನೋಟು ಎಲ್ಲಿಂದ ಸರಬರಾಜಾಯ್ತು, ಯಾರು ಕೊಟ್ಟರು, ಇಷ್ಟಕ್ಕೂ ಇವ್ರು ಯಾಕೆ 4 ಕೋಟಿ ರೂಪಾಯಿ ಇಟ್ಕೊಂಡಿದ್ರು? ಏನಾದರೂ ಬ್ಲ್ಯಾಕ್ ಮನಿನ ವೈಟ್ ಆಗಿ ಕನ್ವರ್ಟ್ ಮಾಡೋ ದಂಧೆ ಏನಾದರೂ ಇವ್ರು ಮಾಡ್ತಾ ಇದ್ರ? ಕಮಿಷನ್ ತಗೊಂಡು ಬ್ಲ್ಯಾಕ್ ಅನ್ನ ವೈಟ್ಗೆ ಕನ್ವರ್ಟ್ ಕೊಡಿಸ್ತಾ ಇದ್ರ? ಈ ಎಲ್ಲ ಮಾಹಿತಿಯನ್ನು ಕೂಡ ಸದ್ಯದಲ್ಲೇ ನಾವು ಕಲೆ ಹಾಕಿ ನಿಮ್ಮ ಮುಂದೆ ಇಡ್ತೀವಿ. ಆದರೆ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ IT ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳ ಬಳಿ 4 ಕೋಟಿ ರೂಪಾಯಿ ಹೊಸ ನೋಟುಗಳು ಪತ್ತೆಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಇಡ್ತೀವಿ. ಆದರೆ ಈಗ ಬಂದಿರುವ ಮಾಹಿತಿ 4 ಕೋಟಿ ಹೊಸ ನೋಟು ಯಾರು, ಇದರ ಹಿನ್ನೆಲೆ ಏನು? ಯಾಕೆಂದ್ರೆ ಯಾರೋ ಇಬ್ಬರು ವ್ಯಕ್ತಿಗಳ ಬಳಿ 4 ಕೋಟಿ ರೂಪಾಯಿ ಹೊಸ ನೋಟು ಬರೋದಕ್ಕೆ ಸಾಧ್ಯ ಇಲ್ಲ. ಇದೊಂದು ವ್ಯವಸ್ಥಿತ ಜಾಲವೇ ಇರಬೇಕು. ಇದರ ಹಿಂದೆ ಬ್ಯಾಂಕ್ ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟವರು, ಅವರುಗಳು ಮಾತ್ರ ಇವರ ಬೆನ್ನೆಲುಬಾಗಿ ನಿಂತಿದ್ರೆ ಈ ರೀತಿ 4 ಕೋಟಿ ರೂಪಾಯಿ ಹೊಸ ನೋಟುಗಳು ಇವರಿಗೆ ಸಿಗೋದಕ್ಕೆ ಸಾಧ್ಯವಾಗುತ್ತೆಯೇ ಹೊರತು ಇಲ್ಲ ಅಂತಂದ್ರೆ ಖಂಡಿತವಾಗಿ ಹೊಸ ನೋಟುಗಳು ಇವರಿಗೆ ಸಿಗೋದಕ್ಕೆ ಸಾಧ್ಯವಿಲ್ಲ. ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ ಅವರಿಂದ. ಮುರಳಿ, ಎಲ್ಲಿ ಇದು ರೇಡ್ ಆಗಿದ್ದು, ಯಾರ ಹತ್ರ ಸಿಕ್ತು ಈ ರೀತಿ 4 ಕೋಟಿ ರೂಪಾಯಿ? ಅರವಿಂದ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಅನುಮಾನಗಳಿರುವಂತದ್ದು, ಜೊತೆಗೆ ಡೆಲ್ಲಿಯ IT ಕಂಪನಿ ಏನಿದೆ, ಮುಖ್ಯ ಸಂಸ್ಥೆ ಏನಿದೆ, ಅಲ್ಲಿಂದ ಅನೌನ್ಸ್ ಆಗ್ತಾ ಇರುವಂತದ್ದು ಈ ಸುದ್ದಿ. ಆದ್ರೆ ಎಲ್ಲಿ ಯಾರ ಬಳಿ ಇಲ್ಲಿದೆ, ಯಾರ ಬಳಿಯಿಂದ ಅದನ್ನ ವಶಕ್ಕೆ ತೆಗೆದುಕೊಂಡಿದೀವಿ ಅನ್ನೋದ್ರ ಬಗ್ಗೆ ಅವ್ರು ಇನ್ನೂ ಸಹ ಕನ್ಫರ್ಮೇಶನ್ ಕೊಡ್ತಾ ಇಲ್ಲ. ಆದ್ರೆ ಬೆಂಗಳೂರಿನಲ್ಲಿ ದಾಳಿ ಮಾಡಿರುವಂತದ್ದು ಅನ್ನೋದ್ರ ಬಗ್ಗೆ ಈಗ ಅವರು ಒಂದು ಸುದ್ದಿ ಸಂಸ್ಥೆ ಮೂಲಕ ಸುದ್ದಿಯನ್ನು ಹೊರ ಹಾಕಿರುವಂತದ್ದು. ಈ ಬಗ್ಗೆ ಇನ್ನೂ ಸಹ ತನಿಖೆ ನಡೀತಾ ಇದೆ. ಯಾರು ಇಬ್ಬರು ಆರೋಪಿಗಳು ಅವರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೊಳಪಡಿಸಿದ್ದಾರೆ, ಅವ್ರ ಬಗ್ಗೆ ಏನು ಮಾಹಿತಿಯನ್ನ ಇನ್ನಷ್ಟೇ ಮುಂದಿನ ಹೊತ್ತಿನಲ್ಲಿ ಬಿಡುಗಡೆ ಮಾಡ್ಬೇಕಾಗುತ್ತೆ ಅರವಿಂದ್. ಅಂದ್ರೆ ಇವಾಗ ಅದು ಸ್ವತಃ ಈ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳೇ ಡಿಕ್ಲೇರ್ ಮಾಡಿರೋ ಪ್ರಕಾರ 4 ಕೋಟಿ ಹೊಸ ನೋಟುಗಳು ಸಿಕ್ಕಿದೆಯಾ ಮುರಳಿ? ಹೌದು ಅರವಿಂದ್, ಅದು ಯಾರ ಬಳಿಯಲ್ಲಿತ್ತು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ. ಅವರನ್ನ ಈಗಿನ ಮಾಹಿತಿ ಪ್ರಕಾರ ಅವರಿಬ್ಬರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೊಳಪಡ್ತಿದ್ದಾರೆ. ವಿಚಾರಣೆಗೊಳಪಡಿಸಿದ ಬಳಿಕ ಅವ್ರಿಗೆ ಎಲ್ಲಿಂದ ಬಂತು, ಹಣದ ಮೂಲ ಯಾವುದು ಅನ್ನೋದ್ರ ಬಗ್ಗೆನೂ ಸಹ ಕನ್ಫರ್ಮೇಶನ್ ಆಗ್ಬೇಕಾಗುತ್ತೆ. ಈಗಿನ ತನಿಖೆ ನಡೀತಾ ಇದೆ ಅಂತ ಹೇಳಿ ಅವರು ಕನ್ಫರ್ಮೇಶನ್ ಕೊಡ್ತಾರಂತದ್ದು ಅರವಿಂದ್. ಮುರಳಿ, ಇವಾಗ ಬೆಂಗಳೂರಿನಲ್ಲಿ ಈ ಕಪ್ಪು ಕುಳಗಳು, ಭಾರಿ ಅಕ್ರಮ ಹಣವನ್ನ ಇಟ್ಟಂಥವ್ರು, ಆಸ್ತಿ ಪಾಸ್ತಿ ಮಾಡಿದಂಥವ್ರು, ಇವ್ರಗಳ ಮೇಲೆ IT ದಾಳಿ ನಡೀತಾ ಇದೆ. ಈ ತರ ಏನಾದ್ರು ಇಂಥವ್ರು ಯಾರ್ದಾದ್ರೂ ಒಬ್ರು ಮನೆಯಲ್ಲಿ ಸಿಕ್ಕಿರಬಹುದಾ ಅಂತ? ಸಾಧ್ಯತೆಗಳು ಹೆಚ್ಚಿದಾವೆ ಇಂಥದ್ರಲ್ಲಿ. ಅಂದ್ರೆ ಕಳೆದ 3-4 ದಿನಗಳಿಂದನೂ ಸಹ IT ಅಧಿಕಾರಿಗಳು ಬೆಂಗಳೂರು ಇರ್ಬೋದು, ಕರ್ನಾಟಕದ ಅಂದ್ರೆ ಇಡೀ ದೇಶದಲ್ಲೆಲ್ಲ ಎಲ್ಲಾ ಕಡೆನೂ ಸಹ IT ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನ ನಡೆಸ್ತಾರೆ. ದಾಳಿಯನ್ನ ನಡೆಸಿ ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಮತ್ತು ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಳ್ತಾ ಇರುವಂತದ್ದು. ಅಂದ್ರೆ ನಿನ್ನೆಯಿಂದನೂ ಸಹ 1-2 ಕಡೆ ಏನು ಒಂದು IT ದಾಳಿ ನಡೀತಾ ಇತ್ತು. ದಾಳಿ ನಡೀತಾ ಇರೋ ಸಂದರ್ಭದಲ್ಲಿ ಇವತ್ತು ಸಹ ಕಂಟಿನ್ಯೂ ಆಗಿದೆ. ಆದ್ರೆ ಯಾರ ಮನೆಯಲ್ಲಿ ಅಂದ್ರೆ IT ದಾಳಿ ನಡೆದಂತ ಮನೆಗಳಲ್ಲೇ ಈ ಹಣ ಪತ್ತೆಯಾಗಿದೆಯಾ ಅನ್ನೋದ್ರ ಬಗ್ಗೆ ಇನ್ನ ಕನ್ಫರ್ಮೇಶನ್ ಸಿಕ್ತಿಲ್ಲ. ಆ ಕನ್ಫರ್ಮೇಶನ್ ಸಿಕ್ಕಿದ ನಂತರ ಅಷ್ಟೇ ಗೊತ್ತಾಗುವಂತದ್ದು. ಇವತ್ತಿನ ಕಂಟಿನ್ಯೂಟಿ ಏನಿತ್ತು ಅಂದ್ರೆ ದಾಳಿಯ ಕಂಟಿನ್ಯೂಟಿ ಏನಿತ್ತು ಅದ್ರಲ್ಲೇನಾದ್ರೂ ಈ ಹಣ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆನೂ ಸಹ ತಿಳ್ಕೊಬೇಕಾಗುತ್ತೆ ಅರವಿಂದ್. ಅಂದ್ರೆ ಮುರಳಿ, ಆದಾಯ ತೆರಿಗೆ ಅಧಿಕಾರಿಗಳು ಯಾರ ಹತ್ರ ಸಿಕ್ತು ಅನ್ನೋದನ್ನ ಏನಾದ್ರು ರಹಸ್ಯವಾಗಿ ಗೌಪ್ಯವಾಗಿ ಇಡ್ತಾರಾ ಹೇಗೆ? ಖಂಡಿತವಾಗಿ ಅರವಿಂದ್, ಯಾಕಂದ್ರೆ ಇಂಥದ್ದೊಂದು ತನಿಖೆ ನಡೀತಿರೋ ಸಂದರ್ಭದಲ್ಲಿ ರೈಡ್ ಮಾಡ್ತಾರೆ. ರೈಡ್ ಮಾಡೋ ಸಂದರ್ಭ ಹಣ ಸಿಕ್ಕುತ್ತೆ. ಹಣ ಸಿಕ್ಕದ ಬಳಿಕ ಅವರ ಆದಾಯದ ಮೂಲಗಳನ್ನೆಲ್ಲ ತಿಳ್ಕೊಬೇಕಾಗುತ್ತೆ. ಆದಾಯ ಮೂಲಗಳನ್ನ ತಿಳ್ಕೊಳ್ಳೋ ವಿಚಾರವಾಗಿ ಅದ್ರ ಬಗ್ಗೆ ಎಲ್ಲ ತನಿಖೆ ಗೌಪ್ಯವಾಗಿ ಇರುವಂತದ್ದು. ಗೌಪ್ಯವಾಗಿದ್ದ ಸಂದರ್ಭದಲ್ಲಿ ಯಾರ ಬಳಿ ನಾವು ಹಣವನ್ನ ರಿಕವರ್ ಮಾಡಿದ್ವಿ, ಜೊತೆಗೆ ಸೀಸನ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಯಾರು ಸಹ ಹೊರಗಡೆ ಹೇಳಲ್ಲ. ಆದ್ರೆ ಇಂಥದ ಕಡೆ ಒಂದು ದಾಳಿಯನ್ನ ನಡೆಸಿದ್ವಿ ಅಂದ್ರೆ ಈ ಏರಿಯಾದಲ್ಲಿ ಒಂದು ದಾಳಿಯನ್ನ ನಡೆಸಿದ್ವಿ, ಆ ದಾಳಿಯ ಸಂದರ್ಭದಲ್ಲಿ ಇಂತಿಷ್ಟು ಹಣ ಸಿಕ್ಕಿದೆ, ಇಂತಿಷ್ಟು ನೋಟುಗಳು ಇದ್ವು ಅಂತ ಹೇಳಿ ಅವರು IT ಅಧಿಕಾರಿಗಳು ಹೇಳುವಂತದ್ದು ಅಷ್ಟೇ. ಅದನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿ ಮಾಹಿತಿಯನ್ನು ಸಹ ಹೊರಹಾಕಲ್ಲ. ಅದೆಲ್ಲ ಗೌಪ್ಯವಾಗಿರುತ್ತೆ ಅರವಿಂದ್. ಎಸ್ ಮುರಳಿ, ಈಗ ನಿನ್ನೆಯಿಂದ IT ಅಧಿಕಾರಿಗಳು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಕೆಲವು ಆಪ್ತ ಅಧಿಕಾರಿಗಳ ಮನೆಯ ಮೇಲೆ ದಾಳಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಸೊ ಇವತ್ತು ಸಿಕ್ಕಿರುವ 4 ಕೋಟಿ ಹಣ ಇವರುಗಳಿಗೆ ಯಾರಿಗಾದ್ರೂ ಸಂಬಂಧಪಟ್ಟಿದ್ದಿರಬಹುದಾ, ಇವರುಗಳ ಮನೆಯಲ್ಲೇ ಸಿಕ್ಕಿರೋದಿರಬಹುದಾ ಅಂತ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದಾವೆ. ಅದೇ ವಿಚಾರವಾಗಿ ಅಂದ್ರೆ ನಿನ್ನೆ ದಾಳಿಯ ಸಂದರ್ಭದಲ್ಲಿ ಚಿಕ್ಕರಾಯಪ್ಪ ಅವರ ಮನೆಯಲ್ಲಿ ಅಂದ್ರೆ CM ಆಪ್ತರು ಅಂತ ಕರ್ಕೊಂಡಿರುವಂತ ಚಿಕ್ಕರಾಯಪ್ಪ ಅವರ ಮನೆಯಲ್ಲಿ 45 ಲಕ್ಷದಷ್ಟು ಹೊಸ ನೋಟ್ಗಳ ಸಿಕ್ಕಿತ್ತು. ಅದಾದ ಬಳಿಕ ಇವತ್ತು ಸಹ ಅದ್ರ ಅಂದ್ರೆ ತನಿಖೆನ ಮುಂದುವರೆಸಿದ್ರು. ಇವತ್ತು ದಾಳಿಯನ್ನ ನಡೆಸಿದ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅಷ್ಟೇ ಮಾಹಿತಿ ಇತ್ತು. ಆದ್ರೆ
ಯಾರ ಮನೆಯಲ್ಲಿ ಅಂದ್ರೆ ಇವತ್ತಿನ ಪ್ರಸ್ತುತ ವಿಷಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದು ಸಹ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಅಂದ್ರೆ ಅದರಲ್ಲಿ ಇಬ್ಬರನ್ನ ವಶಕ್ಕೆ ತೆಗೆದುಕೊಂಡಿದ್ವಿ ಅನ್ನೋದಷ್ಟೇ ಹೇಳ್ತಾರಂತದ್ದು. ಅಂದ್ರೆ ಇಬ್ಬರು ಯಾರು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಹೊರ ಬರ್ಬೇಕಾಗತ್ತೆ ಅರವಿಂದ್. ಓಕೆ, ಇದು ಸಂಪೂರ್ಣವಾಗಿ ಇಂತಿಂಥವರ ಮನೆಯಲ್ಲೇ ನಾವು ದಾಳಿ ಮಾಡಿದ್ವಿ, ನಿಖರವಾಗಿ ಇಂಥವ್ರ ಮನೆಯಲ್ಲೇ ನಮಗೆ ಇಷ್ಟು ಹೊಸ ನೋಟುಗಳು ಸಿಕ್ತು ಅಂತಕ್ಕಂಥ ಡಿಕ್ಲರೇಷನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಮುರಳಿ ನಾವು? ಇಲ್ಲ ಅರವಿಂದ್, ಇಂಥ ಪ್ರಕರಣಗಳಲ್ಲಿ ಯಾವ್ದು ಸಹ ಇಂತಿಂತ ಮನೆಯವರಲ್ಲೇ ಹಣವನ್ನ ಸೀಸ್ ಮಾಡಿದ್ವಿ, ಇಂಥವ್ರ ಮನೆಯಿಂದನೇ ನಾವು ಅದನ್ನ ತೆಗೆದುಕೊಂಡು ಬಂದಿದೀವಿ, ಇಂಥವ್ರನ್ನ ನಾವು ವಿಚಾರಣೆಗೊಳಪಡಿಸಿದೀವಿ ಅಂತೇಳಿ ಯಾವ್ದು IT ಕಡೆಯಿಂದ ಯಾವ್ದು ಡಿಕ್ಲರೇಷನ್ ಸಿಗ್ತಲ್ಲ, ಅದೇ ಸುದ್ದಿ ಮೂಲಗಳಿಂದಷ್ಟೇ ಗೊತ್ತಾಗಬೇಕಾಗುತ್ತೆ. ಅಂದ್ರೆ ಯಾರ ಮನೆಯಲ್ಲಿ ಇದನ್ನ ಸೀಸ್ ಮಾಡಿದ್ರು, ಜೊತೆಗೆ ಇಲ್ಲಿಂದ ತಂದು ವಿಚಾರಣೆಗೊಳಪಡಿಸಿದ್ರೆ ಅವ್ರನ್ನೇನಾದ್ರೂ ವಶಕ್ಕೆ ತೆಗೆದುಕೊಂಡು ಯಾವ ರೀತಿ ಮುಂದಿನ ಕಾನೂನು ಕ್ರಮವನ್ನ ಕೈಗೊಳ್ತಾರೆ ಅನ್ನೋಂಥದ್ದು ಸುದ್ದಿ ಮೂಲಗಳಿಂದ ಅಷ್ಟೇ ಗೊತ್ತಾಗಬೇಕು. ಆದ್ರೆ IT ಅಫಿಷಿಯಲ್ ಆಗಿ ಡಿಕ್ಲರೇಷನ್ ಯಾವುದನ್ನು ಸಹ ಮಾಡಲ್ಲ. ಮುಂದಿನ ತನಿಖೆ ಆಗ್ಬೇಕು ಅರವಿಂದ್. ಎಸ್ ಮುರಳಿ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಸದ್ಯದಲ್ಲೇ ನಾವು ಮಾಡ್ತೀವಿ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ IT ಅಧಿಕಾರಿಗಳು ನಡೆಸಿದಂತಹ ದಾಳಿಯಲ್ಲಿ ಬೆಂಗಳೂರಿನಲ್ಲಿ ಸುಮಾರು ಹಣ 45 ಕೋಟಿ ರೂಪಾಯಿ ಹಣ ಹೊಸ ನೋಟುಗಳು ಸಿಕ್ಕಿದೆ ಎನ್ನುವಂತಹ ಸ್ಫೋಟಕ, 4 ಕೋಟಿ ರೂಪಾಯಿ ಹಣ ಹೊಸ ನೋಟು ಸಿಕ್ಕಿದೆ ಎನ್ನುವಂತಹ ಸ್ಫೋಟಕ ಮಾಹಿತಿ ಇವಾಗ ಲಭ್ಯವಾಗ್ತಾ ಇದೆ. ಆದರೆ ಎಲ್ಲಿ ರೇಡ್ ಆಗಿದೆ, ಯಾರ ಮನೆಯಲ್ಲಿ ಸಿಕ್ಕಿದೆ, ಈ ಎಲ್ಲ ಮಾಹಿತಿಯನ್ನ ಸದ್ಯದಲ್ಲೇ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ IT ಅಧಿಕಾರಿಗಳ ನಿಯಮದ ಅನುಸಾರ ಅದನ್ನು ಅವರು ಡಿಕ್ಲೇರ್ ಮಾಡೋದಿಲ್ಲ. ಆದರೆ ನಿನ್ನೆಯಿಂದಲೂ ಕೂಡ ಮುಖ್ಯಮಂತ್ರಿಗಳ ಆಪ್ತ ಅಧಿಕಾರಿಗಳ ಮನೆಯ ಮೇಲೆ IT ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇದ್ರು. ನಿನ್ನೆ ಕೂಡ ದಾಳಿ ಮಾಡಿದ್ರು, ಇವತ್ತು ಮುಂದುವರೆದಿತ್ತು. ಏನಾದರೂ ಈ ಒಂದು 4 ಕೋಟಿ ರೂಪಾಯಿ ಅಲ್ಲಿಗೆ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಕೂಡ ನಾವು ಸ್ಪಷ್ಟಪಡಿಸಬೇಕಾಗಿದೆ. 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1500 ಅಂದಂಗೆ, ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆಯಾಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.